ನಮ್ ನೆಲಮಂಗಲಕ್ಕೆ ನಾವು ಅಪ್ಪ ಅಂತ ತಿಳ್ಕೊಂಡಿದೀವಿ. ನಾವ್ ಇತಿಹಾಸದಲ್ಲಿ ಬೆಂಗಳೂರು ಇಷ್ಟು ಹತ್ರ ಇದ್ರು ನಮ್ಗೆ ಈಜುಡಿ ಇರ್ಲಿಲ್ಲ. ಸುಮಾರು ವರ್ಷದಿಂದ ಅಧಿಕಾರಕ್ಕೆ ಬಂದು ಬರೀ ಸುಳ್ಳು ಭರವಸೆಯನ್ನ ಹೇಳಿ 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 ಇವ್ರು ನೆಟ್ಕೊಟ್ಟೋದ್ರು, ಯಾರೂ ಮಾಡಿರ್ಲಿಲ್ಲ. ಇವತ್ತು ನಮ್ಮ ಸೀನಣ್ಣವರು 2 ವರ್ಷದಲ್ಲಿ ಬಂದು ಅವತ್ತು ಪ್ರಣಾಳಿಕೆಯಲ್ಲಿ ಬಿಟ್ಟಿದ್ರು, ನಾವು ಈಜುಡಿ ಮಾಡ್ಕೊಡ್ತೀನಿ, ಕಾವೇರಿ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಅದ್ರ ಪ್ರಕಾರ 2.5 ವರ್ಷಕ್ಕೇನೆ ಇವತ್ತು ಕಾವೇರಿಯನ್ನ ನೀರನ್ನ ಕುಡಿಯುವಂತ ನೆಲಮಂಗಲ ಜನತೆಗೆ ಭಾಗ್ಯ ಅಂತ ಹೇಳ್ಬೋದು. ನಾವು ಇವತ್ತು ನಮ್ ನೆಲಮಂಗಲ ನಗರಸಭೆ ಒಂದೇ ಅಲ್ಲ, ನಮ್ಮೆಲ್ಲ ನೆಲಮಂಗಲ ಗ್ರಾಮಾಂತರ ಫುಲ್ ಎಲ್ಲರಿಗೂ ನಮ್ಗೆ ಒಂದು ಶುಭ ಸುದ್ದಿ ಅಂತ ಹೇಳ್ತೀನಿ. ಇಂಥ ಕೆಲಸವನ್ನ ನಮ್ಮ ಸೀನಣ್ಣ ಅಧಿಕಾರಿಗಳ ಹತ್ರ, ನಮ್ಮ DCM ಇರ್ಬೋದು, CM ಇರ್ಬೋದು, ನಮ್ಮ ಮಿನಿಸ್ಟರ್ಗಳ ಹತ್ರ ತಿರುಗಿ ಇವತ್ತು ನೆಲಮಂಗಲ ಇಷ್ಟ ಹತ್ರ ಇದೆ, ನಮ್ಗೆ ಕಾವೇರಿ ನೀರು ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ತಂದಿರಕ್ಕೆ ಅವ್ರಿಗೆ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ಪ್ರಕಾರ ಸದ್ಯದಲ್ಲೇ ಬಿಲ್ಮಂಗಲ ಕೆರೆನೂ ಸಹ 17 ಕೋಟಿಗೆ ಹಾಕಿದ್ದಾರೆ, ಅದು ಸಹ ಡೆವಲಪ್ಮೆಂಟ್ ಮಾಡ್ತಾರೆ. ನೆಲಮಂಗಲ ಟೌನ್ ಕೆರೆ 12 ಕೋಟಿಗೆ ಹಾಕಿದ್ದಾರೆ, ಅದು ಸಹ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ನೆಲಮಂಗಲಕ್ಕೆ ನಮ್ಗೆ ಸೀನಣ್ಣ ಸಿಕ್ಕಿರೋದು ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಅಷ್ಟು ಅಭಿವೃದ್ಧಿ ಕೆಲಸ ಆಗ್ತದೆ. ಇವತ್ತು ನಮ್ಮ MG ರೋಡ್ ನ ನೋಡಕ್ ಆಗ್ತಿರ್ಲಿಲ್ಲ. ಕಾಮರ್ಸ್ ಸ್ಕೂಲ್, ಸೆಂಟ್ ಆನ್ ಸ್ಕೂಲ್ಗೆ ಎಷ್ಟು ಸಾವಿರಾರು ಜನ ಮಕ್ಳು ಹೋಗ್ತಿದ್ರು, 2 ಅಡಿ 1.5 ಅಡಿ ಗುಂಡಿಗಳು ಬಿದ್ದಿದ್ದು ಅಂತ ರೋಡ್ ಅನ್ನ, ಬಿಲ್ಮಂಗಲ ರೋಡ್ ಅನ್ನ, ಸೊಂಡೆಗೊಪ್ಪ ರೋಡ್ ಅನ್ನ ಇಷ್ಟು 2.5 ವರ್ಷದಲ್ಲಿ ಇಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಬಡವರಿಗೆ ರಾಗಿ ಕೇಂದ್ರಕ್ಕೆ ರೈತರುಗಳಿಗೆ 3 ತಿಂಗಳು ಇಂದನೂ ಸಹ ಪ್ರತಿ 3 ವರ್ಷ ಕಂಟಿನ್ಯೂ ಆಗಿ ರೈತರಿಗೆ ಕುಡಿಯೋ ನೀರು ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ತಿಂಡಿ ವ್ಯವಸ್ಥೆ ಇರ್ಬೋದು, ಎಲ್ಲ ಪೆಂಡಲ್ ಹಾಕಿ ಈ ಬಿಸಿಲಲ್ಲಿ ಸಹ ರೈತರನ್ನ ನಾವು ಚೆನ್ನಾಗಿ ಕಾಣ್ಬೇಕು, ರೈತರಿಂದ ನಮ್ಗೆ ಒಳ್ಳೇದಾಗಿರೋದು, ರೈತರು ನಾನು ಯಾವತ್ತೂ ಮರೆಯಲ್ಲ ಅಂತ ರೈತರು ಹಿಂದೆ ನಿಂತ್ಕೊಂಡು ರೈತರಿಗೂ ಸಹ ಭಾರಿ ಅನುಕೂಲವಾದಂತ ಕೆಲಸ ಮಾಡ್ಕೊಡ್ತಾರೆ. ಅವ್ರಿಗೆ ದೇವರು ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ, ನಮ್ಮ ತಾಲೂಕಿಗೆ ಇನ್ನೂ ಅಭಿವೃದ್ಧಿಯನ್ನ ಮಾಡ್ಲಿ, ಇನ್ನು ಹೆಚ್ಚು ಕೆಲಸ ಮಾಡ್ಲಿ ಅಂತ ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ನಾನು ಕೇಳ್ತೀನಿ. ಏನು ಅಧಿವೇಶನದಲ್ಲಿ ಇತಿಹಾಸದಲ್ಲಿ ಯಾರು ಸಹ ಮಾತಾಡ್ತಿರಲ್ಲ, ಅಧಿವೇಶನದಲ್ಲಿ ಪ್ರತಿಯೊಂದು ವಿಷಯ ಹೇಳಿದ್ದಾರೆ. ಋಷಭಾವತಿದು 3ನೇ ಹಂತ ನೀರಾದ್ರೆ ಮಾತ್ರ ನೆಲಮಂಗಲಕ್ಕೆ ಬಿಡ್ಸ್ಕೊಂತೀನಿ, ಇಲ್ಲ ಅಂದ್ರೆ ಬಿಡ್ಸ್ಕೊಳಲ್ಲ ಅಂತ ಹೇಳಿದ್ರೆ. ಕೆಲವ್ರು ಯಾರೋ ಮಾಧ್ಯಮದಲ್ಲಿ ನಾನು ಕೇಳಿದ ಸ್ನೇಹಿತರನ್ನ ಹಾಕೊಂಡಿದ್ರು ನೆನ್ನೆ ಮೊನ್ನೆನ. ದಯವಿಟ್ಟು ಅಂತ ಸುಳ್ಳು ಹೇಳೋ ವ್ಯಕ್ತಿ ಎಲ್ಲ, ಸುಳ್ಳು ಹೇಳಿ ರಾಜಕೀಯ ಮಾಡ್ಬೇಕು ಅಂತ ಬಂದಿಲ್ಲ. ನೆಲಮಂಗಲದಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕು, ನನ್ನ ಜನತೆಗೆ ಒಳ್ಳೆ ಹೆಸರನ್ನ ತರಬೇಕು ಅಂತ ಬಂದಿರೋದು. ಆ ಋಷಭಾವತಿಯನ್ನ ಯಾವುದೇ ಕಾರಣಕ್ಕೂ 3ನೇ ಹಂತದ ಶುದ್ಧೀಕರಣದಂತ ನೀರನ್ನ ಬಿಟ್ಕೊಳ್ಳುವಂತ ವ್ಯಕ್ತಿ ಅಲ್ಲ, ನುಡಿದಂತೆ ನಡೆಯುವಂತ ವ್ಯಕ್ತಿ. ಆ ತರ ಕೆಲಸ ಮಾಡಲ್ಲ. ಅಂತ ಸುಳ್ಳ ಇದನ್ನೆಲ್ಲ ಹಾಕೊಳಕ್ ಹೋಗ್ಬಿಡಿ, ದಯವಿಟ್ಟು ಹೇಳ್ತೀನಿ. ನೇರವಾಗಿ ಏನೇ ಇದ್ರು ನಮ್ಮ MLA ಹತ್ರನೇ ಕೇಳಿ, ಇಂಥದ್ದು ಕೇಳ್ಬೋದು ಅಂತ ಕೆಲಸ ಮಾಡುವಂತಾರಲ್ಲ. ಯಾಕೆಂದ್ರೆ ಇವತ್ತು ನೋಡಿ, ಕಾವೇರಿ ನೀರನ್ನ ತತ್ತೀನಿ ಅಂತ ಹೇಳಿದ್ರು, ತಂದವ್ರೆ. UGD ಮಾಡ್ತೀನಿ ಅಂತ ಹೇಳಿದ್ರು, UGD ಮಾಡೇ ಮಾಡ್ತೀನಿ ಅಂತ ಹೇಳಿದರೆ. ಎಲ್ಲ ಕೆಲಸವನ್ನು ಖಂಡಿತವಾಗ್ಲೂ ತಾಲೂಕಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾರೆ. ಅಂಥದ್ಗೆ ವಿರೋಧ ಪಕ್ಷದವರು ಸಹ ಗೌರವ ಕೊಟ್ಟು ಇನ್ನೂ ಹೆಚ್ಚಿನ ನೆಲಮಂಗಲ ತಾಲೂಕನ್ನ ಅಭಿವೃದ್ಧಿಯನ್ನು ಮಾಡ್ಕೊಳ್ಳಿ, ಅವ್ರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ, ದೇವರು ಒಳ್ಳೆ ಕೆಲಸ ಮಾಡ್ಲಿ ಅಂತ ನಾನು ಹೇಳ್ತೀನಿ.